ಮಂತ್ರಗಳ ಕಾಟದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ, ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಸಮಸ್ಯೆಗಳು ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ಮಾಂತ್ರಿಕ ಶಕ್ತಿ, ತಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಅಮಾನುಷ ಶಕ್ತಿ ಸಾಧಕರು ಆಗಿರುವಂತ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂತಹ ವಿಜಯ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೇಡಮ್, ಗುರುಜಿ, ನೀವು ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಾಮಾಚಾರದ ಬಗ್ಗೆ, ವಶೀಕರಣದ ಬಗ್ಗೆ, ಜೊತೆಗೆ ಗುರುಗ್ರಹದ ಫಲದ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ದೀರಾ ಹಿಂದಿನ ಸಂಚಿಕೆಗಳಲ್ಲಿ. ಅದರ ಜೊತೆಗೆ ಅದೇ ಥರದ ಸಮಸ್ಯೆಗಳು ಅಂದರೆ ಪೂರ್ವ ಜನ್ಮದ ಅಥವಾ ಕರ್ಮ ಫಲಗಳು ಅಂತ, ಅದ್ರ ಬಗ್ಗೆ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡಿ. ಖಂಡಿತವಾಗ್ಲೂ ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು ಹೊಂದಿಸ್ತಾ, ಹಾಗೆ ಸಿದ್ಧರುಗಳನ್ನು, ಹಾಗೆ ಋಷಿಮುನಿಗಳು ಅಂತ ಏನಿದ್ದಾರೆ ಅವರೆಲ್ಲ ಕೊಟ್ಟಿರುವಂತಹ ಇದೊಂದು ಅಗಾಧವಾದಂಥ ಜ್ಞಾನ, ಆ ಜ್ಞಾನದ ಭಂಡಾರಕ್ಕೆ ಅವರೆಲ್ಲರೂ ಕಾರಣವಾಗಿರುವಂಥ ಅವರೆಲ್ಲರನ್ನು ನಾನು ಇಲ್ಲಿಂದನೇ ಶಿರಸ್ರಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಶುರು ಮಾಡೋಣ ಅಂತ ಹೇಳ್ತೀನಿ. ನೋಡಿ, ಕರ್ಮ ಮತ್ತು ಪೂರ್ವಜನ್ಮದ ಸಿದ್ಧಾಂತ ಅಂತಲೇ ಹೇಳ್ತಾರೆ. ಯಾಕಂದರೆ ನೋಡಿ, ಯಾರೇ ಒಬ್ಬರು ಮದುವೆ ಆಗಬೇಕಾದ್ರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತೀವಿ. ಹಾಗೇನೇ ನಮಗೆ ಒಂದು ವ್ಯಾಧಿಗಳು ಅಥವಾ ರೋಗಗಳು ಅಂತ ಬರಬೇಕಾದ್ರೆ ನಾವು ಹೇಳ್ತೀವಿ ಪೂರ್ವಜನ್ಮಂ ಕೃತ್ಯಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ ಅಂತ ಹೇಳ್ತೀವಿ. ಹಾಗೆ ಅದೆಲ್ಲ ನಮ್ಮ ಹಿಂದಿನ ಜನ್ಮದ ಸುಕೃತದ ಕರ್ಮಗಳು ಇರುತ್ತೆ. ಹಾಗಾಗಿ ಕರ್ಮ ಮತ್ತು ಪುನರ್ಜನ್ಮದ ಸಿದ್ಧಾಂತದ ಆಧಾರದ ಮೇಲೆ ನಾವು ಹೇಳ್ತೀವಿ ಬರೀ ಗ್ರಹಗಳು, ರಾಶಿಗಳು, ನಕ್ಷತ್ರಗಳು ಇದನ್ನು ಮಾತ್ರ ತಗೋಬಾರ್ದು. ಇವೆಲ್ಲವೂ ಅವರು ಹಾಕ್ಕೊಟ್ಟಿರೋ ಹೆಜ್ಜೆ, ಅದರ ಮುಖಾಂತರ ನಾವು ತಿಳ್ಕೊತಾ ಹೋಗಬೇಕು. ನೋಡಿ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಹಿಂದೂಗಳ ಸನಾತನ ಧರ್ಮದಲ್ಲೇ ನಮಗೆ ನಮ್ಮ ಅತ್ಯಂತ ಪವಿತ್ರವಾಗಿರುವಂಥ ಗ್ರಂಥ ಅಂತ ತಗೊಂಡಾಗ ಭಗವದ್ಗೀತೆ ಅಂತ ನಾವು ಹೇಳ್ತೀವಿ. ಹಾಗೆ ಮುಸ್ಲಿಮ್ಸಲ್ಲಿ ಕುರಾನ್ ಅಂತ ಹೇಳ್ತೀವಿ, ಹಾಗೆ ಕ್ರಿಶ್ಚಿಯನ್ಸಲ್ಲಿ ಬಂದು ಬೈಬಲ್ ಅಂತ ಹೇಳ್ತೀವಿ. ಅಂದರೆ ಅವರವರದೇ ಧರ್ಮದಲ್ಲಿ ಒಂದೊಂದು ಏನು ಹೇಳ್ತೀವಿ ಗ್ರಂಥಗಳು, ಪವಿತ್ರ ಗ್ರಂಥಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಏನಂತಂದರೆ, ನಿನ್ನ ಜೊತೆ ಎಷ್ಟೋ ಬಾರಿ ಪೂರ್ವಜನ್ಮದಲ್ಲಿ ಕಳೆದ ನೆನಪುಗಳು ನನಗಿದೆ, ಪೂರ್ವಜನ್ಮದ ವೃತ್ತಾಂತದಲ್ಲಿ. ಇದು ಯಾವುದರಲ್ಲಿ ಬರುತ್ತೆ ಅಂದರೆ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಜ್ಞಾನಕರ್ಮ ಸನ್ಯಾಸ ಯೋಗದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅರ್ಜುನ ಮತ್ತು ಕೃಷ್ಣನ ನಡುವೆ ಸಂಧಾನದ ಒಂದು ಮಾತುಕತೆಯಲ್ಲಿ ಬರುತ್ತೆ. ಆಗ ಅವ್ರು ಹೇಳ್ತಾನೆ ಕೃಷ್ಣ, ನಿನ್ನ ಜೊತೆ ಕಳೆದ ಎಷ್ಟೋ ನೆನಪುಗಳು ನನಗಿದೆ, ಆದರೆ ನೀನು ನಾರ್ಮಲ್ ಆಗಿರುವಂಥ ಮನುಷ್ಯ, ಹಾಗಾಗಿ ನಿನಗೆ ಈ ಜನ್ಮದ ನೆನಪುಗಳು ಅಥವಾ ಗತ ಜನ್ಮದ ನೆನಪುಗಳು ನಿನಗೆ ಗೊತ್ತಿಲ್ಲ. ನಾನು ಎಲ್ಲ ಸರ್ವಾಂತರಯಾಮಿ, ನನಗೆ ಎಲ್ಲ ನೆನಪುಗಳು ನಮಗೆ ಇದೆ ಅಂತ. ಯಾಕೆ ಅಂತಂದರೆ ಈ ದೇಹ ಬಂದು ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಈಗ ನಾವು ಈ ಬಟ್ಟೆ ಹಾಕಿದ ನಂತರ ಇನ್ನೊಂದು ಬಟ್ಟೆ ಹೇಗೆ ಬದಲಾಯಿಸ್ತೀವಿ, ಇನ್ನೊಂದು ಹಾಕಿದ ತಕ್ಷಣ ಇನ್ನೊಂದು ಬಟ್ಟೆ ಹೇಗೆ ಬದಲಾಯಿಸ್ತೀವೋ ಅದೇ ಥರ ಆತ್ಮ ಏನು ಮಾಡುತ್ತೆ, ಪ್ರತಿಯೊಂದೊಂದು ಜನ್ಮದಲ್ಲೂ ಒಂದೊಂದು ಏನು ಹೇಳ್ತೀವಿ ಒಂದೊಂದು ರೂಪ ತಗೊಂಡು ಬರುತ್ತೆ ಅಂತ. ಹಾಗಾಗಿ ದೇಹಕ್ಕೆ ಬಟ್ಟೆ ಹೇಗೆ ಬದಲಾಯಿಸ್ತೀವೋ ಹಾಗೆ ಆತ್ಮ ಜೀರ್ಣಿಸ್ಕೊಂಡಿರುವಂತಹ ಒಂದು ವಸ್ತುನ ಧಾರಣೆ ಮಾಡಿಬಿಟ್ಟು ಮತ್ತೊಂದು ಶರೀರವನ್ನು ಸೇರುತ್ತೆ ಅಂತ ಹೇಳ್ತೀವಿ. ಈ ಶರೀರಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತೀವಿ. ಹಾಗೇನೇ ಬುದ್ಧ ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ನನಗೆ ಗತ ಜನ್ಮದ ನೆನಪುಗಳು ಅಂದರೆ 600 ಜನ್ಮ ತಗೊಂಡಿರುವಂಥ ಒಂದು ನೆನಪು ನನಗಿದೆ ಅಂತ ಬುದ್ಧ ಭಗವಾನ್ ಅಂತ ನಾವೇನು ಹೇಳ್ತೀವಿ, ಬುದ್ಧರು ಹೇಳಿರುವಂಥದ್ದು ನಾವು ನೋಡ್ಬೋದು. ಹಾಗೆ ಮಹಾವೀರ ಏನು ಹೇಳ್ತಾರೆ ಅಂದರೆ, ಕೈವಲ್ಯ ಪ್ರಾಪ್ತಿಯಾಗಬೇಕು ಅಂತಂದರೆ ನಮ್ಮ ಗತ ಜನ್ಮದ ನೆನಪುಗಳು ನಮಗಿರಬೇಕು. ನಮ್ಮ ಗತ ಜನ್ಮದಲ್ಲಿ ನಾವು ಏನೇನು ಸ್ಮರಣೆ ಮಾಡಿದ್ದೀವಿ ಅದೆಲ್ಲವೂ ನೆನಪಿದ್ರೆ ಮಾತ್ರ ಈ ಜನ್ಮದಲ್ಲಿ ನಾವು ಮಾಡಬೇಕಾಗಿರುವಂಥದ್ದನ್ನ ನಾವು ಮಾಡ್ಬೋದು. ಅಥವಾ ಯಾವುದೇ ಕಾಯಿಲೆಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಅದರಿಂದ ಹೊರಗಡೆ ಬರೋಕ್ಕೆ ಅಂತಂತ. ಇನ್ನು ನಾವು ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಗಾಂಧೀಜಿಯವ್ರನ್ನ ಎಲ್ಲರಿಗೂ ಅಂದರೆ ರಾಷ್ಟ್ರಪಿತ ಗಾಂಧೀಜಿ ಅಂತಂದಾಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. 1936ರಲ್ಲಿ ಗಾಂಧೀಜಿಯವರಷ್ಟೇನೆ ಅವರು ಅಷ್ಟೇ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮದ ಬಗ್ಗೆ ಅತಿಯಾದ ನಂಬಿಕೆ ಇಟ್ಕೊಂಡಿದ್ದವರು. ಯಾರು? ಗಾಂಧೀಜಿ ಸಮೇತ ಬಂದ್ಬಿಟ್ಟು 1936ರಲ್ಲಿ ಶಾಂತಿ ದೇವಿಯ ಮರುಹುಟ್ಟು ಅಂತೇಳ್ಬಿಟ್ಟು ಅದೊಂದು ಪುಸ್ತಕನೇ ಇದೆ. ಅವರು ಗಾಂಧೀಜಿಯವರು ಸ್ವತಃ ತಾನೇ ಇಂಟ್ರೆಸ್ಟ್ ತಗೊಂಡು 15 ಜನರ ಒಂದು ಟೀಮ್ ಅಂತ ಮಾಡಿಬಿಟ್ಟು ಬಿಡ್ತಾರೆ. ಅದರಲ್ಲಿ ಬಂದಂತಹ ಎಲ್ಲ ಒಂದು ರಿಪೋರ್ಟನ್ನು ಅವರು ತೊಗೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ, ಅದರಲ್ಲಿ ಪೂರ್ವಜನ್ಮ ಮತ್ತು ಏನು ಹೇಳಿದೆ ಪೂರ್ವಜನ್ಮ ಮತ್ತು ಕರ್ಮ ಸಿದ್ಧಾಂತಕ್ಕೆ ಐ ಹ್ಯಾವ್ ಬಿಲೀವ್ಡ್ ಬಿಫೋರ್ ಅಂತೇಳ್ಬಿಟ್ಟು ಗಾಂಧಿ
ಗಾಂಧೀಜಿಯವರ ನೇತೃತ್ವದಲ್ಲೇ ಒಂದು ಸಂಶೋಧನೆ ನಡೀತದೆ. ಆ ಸಂಶೋಧನೆಗೆ ಪುನರ್ಜನ್ಮದ ಒಂದು ದಾಖಲಾತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅಮೇರಿಕದ ಎಷ್ಟೋ ಜನ ಮನೋವಿಜ್ಞಾನಿಗಳು ಅಂತ ನಾವೇನು ಹೇಳ್ತೀವಿ, ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಐನ್ ಸ್ಟೀವನ್ಸನ್ ಅಂತ ಹೇಳ್ಬಿಟ್ಟು ಅವರು ಅಷ್ಟೇನೆ 40 ವರ್ಷಗಳ ಕಂಟಿನ್ಯೂಸ್ ಒಂದು ರಿಸರ್ಚ್ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ದಾರೆ. ಅದರಲ್ಲೂ ನೀವು ಯಾರಾದರೂ ಅವರು ಬರೆದಿರುವಂಥ ಬುಕ್ಕುಗಳನ್ನ ತೆಗೆದು ಓದ್ಬೋದು. ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಫಾಸ್ಟ್ ಲೈಫದು ಏನು, ಕರ್ಮ ಸಿದ್ಧಾಂತಗಳಂದ್ರೆ ಏನು, ಅಥವಾ ಪುನರ್ಜನ್ಮ ಇದೆಯಾ, ಅಥವಾ ಅದಕ್ಕೆ ಅವರು ಒಂದು 5-6 ವಿಭಾಗಗಳು ಕೊಟ್ಟಿದ್ದಾರೆ. ಒಂದು ಬರ್ತ್ ಮಾರ್ಕ್ಗೆ ಹೇಗಿರುತ್ತೆ, ಅಥವಾ ಫಾಸ್ಟ್ ಲೈಫ್ಗೆ ಅಂತ ಹೋದಾಗ ಅದ್ರ ಮೆಮೊರೀಸ್ ಅಂತಂದ್ರೆ ಏನು ಅಂತ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಶಾರ್ಟ್ ಆಗಿ ಹೇಳ್ತೀನಿ. ಸೊ 40 ವರ್ಷಗಳ ಒಂದು ಅಧ್ಯಯನ ಮಾಡಿ ಪುನರ್ಜನ್ಮದ ಒಂದು ರಿಸರ್ಚ್ನ ಅವರು ಜಗತ್ತಿಗೆ ಕೊಡ್ತಾರೆ. ಈ ಪ್ರಕರಣನ ಡಾಕ್ಯುಮೆಂಟ್ನೇ ಮಾಡ್ತಾರೆ. ಇದು ವರ್ಜಿನಿಯಾ ಯೂನಿವರ್ಸಿಟಿ ಅಂತ ಇದೆ. ಸೊ ಅಲ್ಲಿನ ದಾಖಲಾಗಿರೋದನ್ನ ನೋಡ್ಬೋದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸದ್ಗುರುಗಳು ಗೊತ್ತಿರ್ಬೋದು ಎಲ್ಲರಿಗೂ, ಮೂಲತಃ ಅವರು ಮೈಸೂರಿನವರು ಸದ್ಗುರುಗಳಾಗಿರ್ಬೋದು, ಅಥವಾ ದಲೈ ಲಾಮಾ ಅವರು ನಮ್ಮ ಟಿಬೆಟನ್ ಅವರು ಇದ್ರೆ, ಸೊ ಆ ಗುರುಗಳು. ಹಾಗೆಯೇ ಡಾಕ್ಟರ್ ದೀಪಕ್ ಚೋಪ್ರಾ ಅಂತ ಹೇಳ್ಬಿಟ್ಟು ಅವರು ಒಬ್ಬರು ಸೈಕ್ಯಾಟ್ರಿಸ್ಟು ಸೈಂಟಿಸ್ಟು ಎಲ್ಲನೂ ಆ್ಯಕ್ಚುಲಿ ಅವರು ಇಂಡಿಯಾದವರು, ಸೊ ಅಮೇರಿಕಾದಲ್ಲಿದ್ದಾರೆ. ಸೊ ಇವರೆಲ್ಲರೂ ರಿಸರ್ಚ್ ಮಾಡಿರೋದು ನೋಡಿದ್ರೆ ಒಂದು 2 ನಿಮಿಷದಕ್ಕಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕರ್ಮ ಮತ್ತು ಪೂರ್ವಜನ್ಮದ ಸಿದ್ಧಾಂತದ ಆಧಾರದ ಮೇಲೇನೆ ನಿಂತಿದೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಕರ್ಮ ಅಥವಾ ಪುನರ್ಜನ್ಮದು ಅಂತ ತಗೊಂಡಾಗ ಇದೊಂದು ಸಣ್ಣದಾಗಿ ಒಂದು 5 ನಿಮಿಷದ ಮಾತುಗಳನ್ನ ಆಡಿದ್ದೀನಿ. ಗುರುಜಿ ಮತ್ತಷ್ಟು ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಇನ್ನು ಸಮಸ್ಯೆಗಳಿಗೆ ಕಾರಣ ಏನು ಅಂತ? ಸೊ ನಾನು ಈಗ ಹೇಳಿದೆ ಏನಂತ, ಕರ್ಮ ಸಿದ್ಧಾಂತ ಮತ್ತು ಪೂರ್ವಜನ್ಮದ ಒಂದು ವೃತ್ತಾಂತ ಸಿದ್ಧಾಂತ ಅಥವಾ ನಾವೇನು ಹೇಳ್ತೀವಿ ಅದರಲ್ಲಿ ಇವೆಲ್ಲವೂ ಬರುತ್ತೆ. ಸಮಸ್ಯೆಗಳು ಅಂತ ತಗೊಳ್ಬೇಕಾದ್ರೆ ನಾವು ಯಾವ ರೀತಿ ಸಮಸ್ಯೆಗಳನ್ನ ನಾವಾಗಿ ತಂದ್ಕೊಂಡಿರ್ತೀವಿ ಅಥವಾ ಯಾವ ರೀತಿ ಕಳ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿರುತ್ತೆ. ಈಗ ನಾವೇನು ಅನ್ಕೊತೀವಿ, ನಾನು ಈ ಜನ್ಮದಲ್ಲಿ ತುಂಬ ಒಳ್ಳೆಯವಳು, ಈ ಜನ್ಮದಲ್ಲಿ ನಾನು ತುಂಬ ಒಳ್ಳೆಯವನು, ನಾನು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತೀನಿ, ಆದರೆ ನನಗೆ ಯಾಕೆ ಕಷ್ಟಗಳು ಬರುತ್ತೆ ಅಂತ. ಯಾಕಂದರೆ ಇದನ್ನು ನಾವು ಹಿಂದಿನ ಜನ್ಮದ ಕರ್ಮಫಲ ಅಂತಲೇ ಹೇಳ್ತೀವಿ ಒಂದು ಕಡೆ. ಎರಡನೇದಾಗಿ ಕೆಲವೆಲ್ಲ ತಾಂತ್ರಿಕ ಮಾಂತ್ರಿಕ ದೋಷಗಳು ಅಂತ ಬಂದಾಗ ಯಾರೋ ಏನೋ ಮಾಡಿಸಿದಾಗ್ಲೂ ಬರುತ್ತೆ. ಹಾಗೆಯೇ ನಮಗೆ ದೈಹಿಕವಾಗಿಯೂ ಈ ತೊಂದರೆಗಳು ಕೆಲವು ಸತಿ ಬರುತ್ತೆ. ನಾವು ಸಮಸ್ಯೆಗಳು ಅಂತ ಬಂದಾಗ ನಾವು ನೋಡ್ಕೋಬೇಕು ಪ್ರಿಯ ವೀಕ್ಷಕರೇ. ಮೊದಲನೇದಾಗಿ ದೈಹಿಕವಾಗಿ ಏನಾದರೂ ಬಂದಿದೆಯಾ, ಅಥವಾ ಈ ಜನ್ಮದಲ್ಲಿ ಏನಾದರೂ ತೊಂದರೆ ನನಗೆ ಆಗ್ತಾ ಇದೆಯಾ, ಅಥವಾ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳಾಗ್ತಾ ಇದೆಯಾ, ಅಥವಾ ಆತ್ಮ ಕೆಟ್ಟಾಗ ಅಂತಲೇ ನಾವು ಹೇಳ್ತೀವಿ. ಅಂದರೆ ಕೆಲವ್ರು ಕೇಳ್ಬೋದು, ಬರೀ ದೇಹ ಮಾತ್ರ ಕಾಣುತ್ತೆ, ಆತ್ಮ ಎಲ್ಲಿದೆ ಅಂತ ಕೇಳ್ತಾರೆ, ಅಥವಾ ಮನಸ್ಸು ಎಲ್ಲಿದೆ ಅಂತ. ಸೊ ಆತ್ಮಗಳಿಗೆ ಸಮಸ್ಯೆ ಅಂತ ಬರುತ್ತೆ. ಯಾಕಂದರೆ ನಾನು ಹೇಳಿದೆ, ದೇಹ ನಾವು ಮತ್ತೆ ರಿಕಾರ್ನೇಷನ್ ತೊಗೊತಾ ಇರ್ತೀವಿ, ಬಟ್ ಅದೇ ಸೋಲಿರುತ್ತೆ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಆತ್ಮ ಕೆಟ್ಟಾಗ ಆತ್ಮಗಳಿಗೂ ಸಮಸ್ಯೆ ಬರುತ್ತೆ ಅಂತ. ಮೊದಲನೇದಾಗಿ ನಾನು ದೈಹಿಕವಾಗಿ ನಾವು ಸದೃಢರಾಗಬೇಕಾದ್ರೆ ಅಥವಾ ದೈಹಿಕವಾಗಿ ನಾವು ಕರೆಕ್ಟಾಗಿದ್ದೀವಿ, ನಮ್ಮ ಫಿಸಿಕಲ್ ಬಾಡಿ ಕರೆಕ್ಟಾಗಿದೆ ಅನ್ನೋದಕ್ಕೆ ಹೇಗೆ ಗೊತ್ತಾಗೋದು ಅನ್ನೋದಕ್ಕೆ, ಅಥವಾ ಆರೋಗ್ಯವಾಗಿರೋದಕ್ಕೆ ಹೇಗೆ ಅಂತ ನಾನೊಂದು ಇವತ್ತೊಂದು ಚಾರ್ಟ್ ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲಿ ನೋಡ್ಬೋದು ಪ್ರಿಯ ವೀಕ್ಷಕರು. ಸೊ ಇದೊಂದು ಮನುಷ್ಯನ ಚಿತ್ರ, ಇದೊಂದು ಕೂತಿರೋ ಚಿತ್ರ, ಅಂದರೆ ಧ್ಯಾನದಲ್ಲಿ ಕೂತಿದ್ದಾರೆ. ಸೊ ಇದು ಬಂದು ಒಂದು ನಿಂತಿರೋ ಚಿತ್ರ ಅಂತ. ಸೊ ಇಲ್ಲಿ ನೋಡಿ ಪ್ರಿಯ ವೀಕ್ಷಕರಿಗೆ ಗೊತ್ತಾಗ್ಬೋದು, ನಮ್ಮ ದೇಹದ ಸುತ್ತ ಅಂದರೆ ನಮ್ಮದು 7 ಚಕ್ರಗಳು ಅಂತ ಹೇಳ್ತೀವಿ, ಅಂದರೆ 7 ಚಕ್ರಾಸ್ ಅಂತ ಹೇಳ್ತೀವಿ. ಅದೇ ಥರ 7 ಬಣ್ಣದ ಒಂದು ಚಕ್ರಗಳು ಕೋಳಿ ಮೊಟ್ಟೆಯ ರೀತಿಯಲ್ಲಿ ನಮ್ಮ ದೇಹವನ್ನು ಆವರಿಸಿರುತ್ತೆ ಅಂತ. ಸೊ ಅದರಲ್ಲಿ ಬಂದು ಮೊದಲನೇದು ಬಂದು ಕೆಂಪು ಕಲರಲ್ಲಿ ಇರುತ್ತೆ. ಸೊ ಆ ಕೆಂಪು ಬಣ್ಣದ ತರಂಗಗಳಿಂದ ಅದು ಕವರ್ ಆಗಿರುತ್ತೆ ಅಂತಲೇ ಹೇಳ್ತೀವಿ. ಅದು ನಮ್ಮ ದೇಹಕ್ಕೆ ಏನು ಬೇಕಾಗಿರುತ್ತೆ ಸೊ ಅದನ್ನು ಕೊಡ್ತಾ ಹೋಗಿರುತ್ತೆ. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದಂಥ ಕೊಡ್ತಾ ಹೋಗ್ತೀನಿ ವಿಷಯ. ಹಾಗಾಗಿ ಯಾಕಂದರೆ ಕಾಯಿಲೆಗಳು ಮಾಟ ಮಂತ್ರಗಳು ಯಾವ ರೀತಿ ಆದಾಗ ನಮ್ಮ ಸೂಕ್ಷ್ಮ ಶರೀರಗಳು ಹಾಳಾಗುತ್ತೆ ಅನ್ನೋದಕ್ಕೆ ಇದೊಂದು ಕಾನ್ಸೆಪ್ಟ್. ಸೊ ನೋಡಿ, ಮೊದಲನೇದಾಗಿಂತ ನಾವು ಬಂದಾಗ ರೆಡ್ ಕಲರ್ ಬರ್ತದೆ ಇಲ್ಲಿ ಒಳಗಡೆ. ರೆಡ್ ಬಂದಾಗ ಫಿಸಿಕಲ್ ಎನರ್ಜಿ ಬಾಡಿ ಅಂತ ಹೇಳ್ತೀವಿ. ಅದು ಬಂದು ಕೋಳಿ ಮೊಟ್ಟೆ ಆಕಾರದಲ್ಲಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಕೋಳಿ ಮೊಟ್ಟೆ ಆಕಾರದಲ್ಲಿ ಮಾಡಿರೋದು. ಸೊ ಇದು ಕೂತಿರುವಂಥದ್ದು ಧ್ಯಾನದಲ್ಲಿ. ಸೊ ಇದು ಬಂದು ನಿಂತಿರುವಂಥದ್ದು ಮನುಷ್ಯನ. ಸೊ ಈ ಥರ ನಮ್ಮದು ಹಾರ ಇರುತ್ತೆ. ಹಾಗೇನೇ ಎರಡನೇದು ಬಂದು ಆರೆಂಜ್ ಬಣ್ಣದಲ್ಲಿ ಇರುತ್ತೆ. ಅದು ಬಂದು ನಮ್ಮ ಎಮೋಷನಲ್ ಬಾಡಿಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ಮೂರನೇದು ಬಂದು ನಮ್ಮ ಮೆಂಟಲ್ ಬಾಡಿ ಅಂತ ನಾವೇನು ಹೇಳ್ತೀವಿ, ಮನಸ್ಸಿಗೆ ಸಂಬಂಧಪಟ್ಟಿರೋದು ಕನೆಕ್ಟ್ ಆಗಿದ್ದು, ಅದ್ರ ಬಣ್ಣ ಬಂದು ಯೆಲ್ಲೋ ಕಲರು. ಹಾಗೆ ನಾಲ್ಕನೇದು ಬಂದು ಸ್ಪಿರಿಚುವಲ್ ಅಂತ ನಾವೇನು ಹೇಳ್ತೀವಿ, ಆಧ್ಯಾತ್ಮಿಕ ಅಂತ ಏನು ಹೇಳ್ತೀವಿ, ಗ್ರೀನ್ ಬಣ್ಣ ಅಂತ ಹೇಳ್ತೀವಿ. ಹಾಗೇನೇ ಐದನೇದು ಬಂದು ಲೈಟ್ ಬ್ಲೂ ಕಲರ್ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೇನೇ ಬಂದು ಐದನೇದು ಲೈಟ್ ಬ್ಲೂ ಕಲರ್, ಇದು ಒಂದು ಆಸ್ಟ್ರೋ ಬಾಡಿ ಅಂತ ಹೇಳ್ತೀವಿ. ಆರನೇದು ಬಂದು ಎಥಿರಿಕಲ್ ಬಾಡಿ ಇಂಡಿಗೋ ಕಲರ್ ಅಂತ. ನೆಕ್ಸ್ಟ್ ಏಳನೇದು ಬಂದುಬಿಟ್ಟು
ನಮ್ಮದು ವೈಲೆಟ್ ಕಲರ್ ಅಂತ ಹೇಳ್ತೀವಿ. ಏಳನೇದು ಅಂದರೆ ಏಳನೇದು ಹೊರ ಚಕ್ರ ಅಂತ ಒಳಗಡೆದು. ಸೊ ಈ ಥರ ಸಪ್ತ ಚಕ್ರಗಳಿಂದನೂ ನಮ್ಮ ದೇಹವು ಆವರಿಸಿರುತ್ತೆ ಅಂತ. ಈ ನಮ್ಮ ದೇಹ ಕರೆಕ್ಟಾಗಿ ಆರೋಗ್ಯವಾಗಿ ಇರಬೇಕು ಅಂತಂದರೆ ನಮ್ಮ 7 ಸೂಕ್ಷ್ಮ ಶರೀರಗಳು ಅಂತ ನಾನು ಏನು ತೋರಿಸ್ದೆ, ಇವೆಲ್ಲನೂ ಬ್ಯಾಲೆನ್ಸ್ ಆಗಿದ್ದರೆ ಮಾತ್ರ ನಮ್ಮ ಶರೀರದಲ್ಲಿರುವಂಥ ಅಂಗಾಂಗಗಳಾಗಿರ್ಬೋದು, ತಲೆ ಆಗಿರ್ಬೋದು, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಚರ್ಮಗಳಾಗಿರ್ಬೋದು, ಅಥವಾ ಕಿಡ್ನಿ ಆಗಿರ್ಬೋದು, ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ಇವೆಲ್ಲವೂ ಸರಿಯಾಗಿ ಕೆಲಸ ಮಾಡುತ್ತೆ. ಯಾವಾಗ ನಮ್ಮ ಸೂಕ್ಷ್ಮ ಶರೀರಗಳು ಯಾವಾಗ ಡ್ಯಾಮೇಜ್ ಆಗುತ್ತೆ, ಈ ಸೂಕ್ಷ್ಮ ಶರೀರಗಳು ಒಂದೊಂದು ಸತಿ ಡ್ಯಾಮೇಜ್ ಆಗಿಬಿಡುತ್ತೆ. ಆ ಡ್ಯಾಮೇಜ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರುವಂಥ ನಮ್ಮ ಹಾರ ಅಂತ ನಾವು ಹೇಳ್ತೀವಿ, ಇದಕ್ಕೆ ನಮ್ಮ ಹಾರ ಅಂತೀವಿ, ಆ ಹಾರ ವೀಕ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕಾಯಿಲೆಗೆ ತುತ್ತಾಗಬೇಕಾಗುತ್ತೆ ವೀಕ್ಷಕರೇ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ಯಾವುದೋ ಒಂದು ಮಿಷಿನು ಒಂದು ಕೆಲಸ ಮಾಡ್ತಾ ಇರುತ್ತೆ ಅಂತೇಳಿ, ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದು ಬಿಸಿಯಾಗಿರುತ್ತೆ. ಅದೇ ಥರನೇ ವ್ಯಕ್ತಿ ಬದುಕಿರಬೇಕಾದ್ರೆ ಏನಾಗುತ್ತೆ ಅಂದರೆ, ನಮ್ಮ ಎನರ್ಜಿ ಬಾಡಿ ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಯಾವಾಗ ಈ ಹಾರ ವೀಕ್ ಆಗ್ತಾ ಹೋಗುತ್ತೋ ಅಥವಾ ಯಾವಾಗ ಈ ಹಾರ ಡ್ಯಾಮೇಜ್ ಆಗುತ್ತೋ, ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಹಾರ ಏನು ವೀಕ್ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ನಮಗೆ ಕಾಯಿಲೆಗಳು ಉಂಟಾಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಗುರುಜಿನು ದೈಹಿಕವಾಗಿ ನಾವು ಅನುಭವಿಸುವಂಥ ಸಮಸ್ಯೆಗಳಿಗೂ ಹಿಂದಿನ ಜನ್ಮದ ಸಮಸ್ಯೆಗಳಿಗೂ ಏನು ಸಂಬಂಧ? ನಾನು ಆಲ್ರೆಡಿ ಹೇಳಿದೆ, ಹಿಂದಿನ ಜನ್ಮದ ಸಮಸ್ಯೆ ಅಂತಂದಾಗ ನಮ್ಮ ಈ ದೇಹ ತೊಗೊಂಡಿದ್ದೀವಿ ಅಂತ, ಬರ್ತ್ ತೊಗೊಂಡಿದ್ದೀವಿ ಅಂದಾಗ ಈ ಜನ್ಮಕ್ಕೆ ಅದು ಆಗಬೇಕು ಅಂತ. ಸೊ ನೋಡಿ, ಇಲ್ಲಿ ಒಂದು ಒಳ್ಳೆಯ ಅಣು ಇದೆ ಅಂತಲೇ ತಿಳ್ಕೊಳ್ಳಿ. ಒಂದು ಒಳ್ಳೆಯ ಅಣು ಇರಬೇಕಾದ್ರೆ ಆ ಶಕ್ತಿ ಏನಿದೆ ಅದು ಒಳ್ಳೆಯ ರೀತಿಯಲ್ಲೇ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಶಕ್ತಿ, ಇದು ಯಾವುದಾದ್ರೂ ಕೆಟ್ಟ ಶಕ್ತಿಗಳು ಅಥವಾ ಕೆಟ್ಟ ಅಣುಗಳು ನಮಗೆ ಏನಾದರೂ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹ ಏನಾಗುತ್ತೆ, ಕೆಡ್ತಾ ಹೋಗುತ್ತೆ. ಯಾಕಂದರೆ ಆ ಶಕ್ತಿ ಸ್ಪ್ರೆಡ್ ಮಾಡ್ತಾ ಹೋಗ್ತದೆ. ಆ ಕೆಟ್ಟ ಶಕ್ತಿಗಳು ಸ್ಪ್ರೆಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಹಾರ ಅಂತ ನಾವೇನು ಹೇಳ್ತೀವಿ, ಆ ಹಾರ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆಗ್ತಾ ಹೋಗಿ ನಮಗೇನಾಗುತ್ತೆ, ಅನಾರೋಗ್ಯ ಪರಿಣಮಿಸುತ್ತೆ. ಅದೇನಾಗುತ್ತೆ ಅಂದರೆ ಪ್ರಕೃತಿಗೆ ಆಪೋಸಿಟ್ ಆಗುತ್ತೆ. ಆಗ ಪ್ರಕೃತಿನ ಇಂಬ್ಯಾಲೆನ್ಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಯಾವಾಗ ನಮ್ಮ ಶಕ್ತಿ ವೀಕ್ ಆಗುತ್ತೋ, ಸೊ ಆ ವೀಕ್ನೆಸ್ಸಿಂದ ಏನಾಗುತ್ತೆ, ದೇಹದಲ್ಲಿ ಹಲವಾರು ಕಾಯಿಲೆಗಳು ಶುರುವಾಗುತ್ತೆ. ಹಾಗೆ ಈ ಕಾಯಿಲೆಗಳು ಶುರುವಾದಾಗ ಏನಾಗುತ್ತೆ, ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ, ಅದು ದೈಹಿಕವಾಗಿರುವಂತಹ ಕಾಯಿಲೆನಾ ಅಥವಾ ಮಾನಸಿಕವಾಗಿರುವಂಥ ಕಾಯಿಲೆನಾ ಅಥವಾ ನಮ್ಮ ಹಿಂದಿನ ಜನ್ಮದ ಸಂಬಂಧದ ಕಾಯಿಲೆನಾ ಅಥವಾ ನಾವು ಏನು ಹೇಳ್ತೀನಿ ಅಂತಂದರೆ ಆತ್ಮಕ್ಕೆ ಬಂದಿರೋ ಸಮಸ್ಯೆನಾ. ಸೊ ಇದೆಲ್ಲವನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ಇದನ್ನು ಯಾರಾದರೂ ಕೇಳ್ಬೋದು, ಮೇಡಮ್ ಇದನ್ನು ಗುಣ ಮಾಡ್ಬೋದಾ, ಹೇಗೆ ಏನು ಅಂತ ಹೇಳ್ಕೊಂಡು. ಯಾವಾಗ ನಮ್ಮ ದೇಹದಲ್ಲಿ ಇದೊಂದು ಅಣು ಅಂತ ಅಂದ್ಕೊಳ್ಳಿ, ಈ ಅಣು ನಮಗೆ ಒಳ್ಳೆ ಶಕ್ತಿಯನ್ನೇ ಕೊಡ್ತಾ ಬಂತು ಅಂತ ಅಂದ್ಕೊಳ್ಳಿ. ಈ ಒಳ್ಳೆ ಶಕ್ತಿ ಕೊಟ್ಟಾಗ ನಾವು ಸದೃಢವಾಗಿ ಎಲ್ಲ ಥರದಲ್ಲಿ ನಾವು ಪ್ರಕೃತಿಗೆ ಏನು ಕೊಡ್ತಾ ಇದೆ ಅದನ್ನು ನಾವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಯಾವಾಗ ಒಳ್ಳೆ ಶಕ್ತಿಗೆ ಕೆಟ್ಟ ಶಕ್ತಿಗಳು ಅಟ್ಯಾಚ್ ಆಗುತ್ತೋ, ಅಂತಹ ಸಂದರ್ಭದಲ್ಲಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಇವೆಲ್ಲವೂ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತೀವಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಯಾವಾಗ ನಮ್ಮ ಇದೊಂದು ಅಣು ಅಂತಲೇ ಅಥವಾ ಯಾವುದೋ ಒಂದು ಶಕ್ತಿ ಅಂತಲೇ ಅಂದ್ಕೊಳ್ಳಿ, ಇದು ಫುಲ್ ಡ್ಯಾಮೇಜ್ ಆಗಿತ್ತು, ಡ್ಯಾಮೇಜ್ ಆದಾಗ ಇಡೀ ನಮ್ಮ ದೇಹನೇ ಅಂದರೆ ನಮ್ಮ ದೇಹದ ಹಾರ ಅಂತ ನಾವೇನು ಹೇಳ್ತೀವಿ, ಆ ಹಾರ ವೀಕ್ ಆಯಿತು ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಮತ್ತೆ ನಾವು ಆ ಹಳೆಯ ಶಕ್ತಿ ಅಂತ ಏನಿದೆ ಆ ಹಳೆಯ ಶಕ್ತಿನ ಹೊರಗಡೆ ಹಾಕಬೇಕು. ಮತ್ತು ಹೊಸದಾಗಿರುವಂತಹ ಶಕ್ತಿ ಅಥವಾ ನಾವೇನು ಹೇಳ್ತೀವಿ ರಿಜಿವಿನೇಟ್ ಅಂತ ಹೇಳ್ತೀವಿ, ಅಂದರೆ ಮತ್ತೆ ಪುನರ್ ಇದು ಮಾಡ್ಕೊಳ್ಳುವಂಥದ್ದು ಅಂತ. ಸೊ ಹಾಗಾಗಿ ಆ ಒಳ್ಳೆಯ ಶಕ್ತಿಗಳನ್ನ ಮತ್ತೆ ನಾವು ರೀಪ್ರೊಡ್ಯೂಸ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀವಿ. ಯಾವಾಗ ಕೆಟ್ಟ ಶಕ್ತಿ ನಮ್ಮ ದೇಹದಿಂದ ಹೊರಗಡೆ ಹೋಗ್ತು ಅಥವಾ ಕೆಟ್ಟ ಆಲೋಚನೆನೂ ಬರುತ್ತೆ ಇದರಲ್ಲಿ, ಸೊ ಆ ಥರ ಬಂದಾಗ ನಮ್ಮ ದೇಹ ಮತ್ತೆ ಮೊದಲಿನ ಸ್ಥಿತಿಗೆ ತಲುಪುತ್ತೆ. ಬಟ್ ಅದೇನಾಗುತ್ತೆ ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಒಂದೇ ಸತಿ ಮ್ಯಾಜಿಕ್ ಮಾಡಿ ಹೇಳ್ತಾರೆ ಮಾಟ ಮಂತ್ರ ಯಂತ್ರಗಳು ಅಂತಂದ. ಸೊ ಇಂಥದ್ದು ಇದೆ. ಆದರೆ ಕೆಲವೊಂದೊಂದು ಶಕ್ತಿಗಳು ಅಥವಾ ಕೆಲವೆಲ್ಲ ತೊಂದರೆಗಳು ಬಂದಾಗ ನಾವು ನಿಧಾನವಾಗಿ ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬೇಕಾಗುತ್ತೆ. ಈಗ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಸೇರ್ಕೊಂಡಿದೆ ಅಂತಲೇ ಅಂದ್ಕೊಳ್ಳಿ. ಅಂಥ ಸಂದರ್ಭ ನಮ್ಮ ಇಡೀ 7 ಹಾರ ಅಂತ ನಾವೇನು ಹೇಳ್ದು, ಫಿಸಿಕಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷನಲ್ ಆಗಿರ್ಬೋದು, ಇದೆಲ್ಲ ಹಾಳಾದಾಗ ಕ್ರಮೇಣವಾಗಿ ನಾವು ಸದೃಢವಾಗಿ ಒಂದು ದೇಹವನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಅದನ್ನು ನೀವು ಕೇಳ್ಬೋದು ಯಾವ ಥರ ಅಂದರೆ, ಕೆಲವರು ಮೆಡಿಟೇಷನ್ ಮುಖಾಂತರ ಹೇಳ್ತಾರೆ, ಕೆಲವರು ಯಂತ್ರದ ಮುಖಾಂತರ, ಕೆಲವು ಮಂತ್ರದ ಮುಖಾಂತರ ಹೇಳ್ತೀವಿ. ಅದರ ಜೊತೆಗೆ ನಮಗೂ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಅಂತ ಹೇಳ್ತೀನಿ. ಧನ್ಯವಾದ ಗುರುಜಿ. ಮತ್ತಷ್ಟು ಮಾತನಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ.
ಗುರುಜಿ, ಇನ್ನು ದೈಹಿಕವಾಗಿ ಕಾಡುವಂಥ ಸಮಸ್ಯೆಗಳನ್ನ ವೈದ್ಯಕೀಯವಾಗಿ ಹೇಗೆ ಪತ್ತೆ ಹಚ್ಚಬಹುದು? ಸೊ ಇದು ಒಂದು ಒಳ್ಳೆ ಕ್ವಶನು. ಯಾವಾಗ ನಮ್ಮ ಅಂಗಾಂಗಗಳು ಈ ಥರ ಇಂಬ್ಯಾಲೆನ್ಸ್ ಅಂದರೆ ನಮ್ಮ ಹೇಳಿದೆ ಹಾರ ಅಂತ, ನಮ್ಮ ಹಾರ ಯಾವಾಗ ವೀಕ್ ಆಗುತ್ತೆ, ಆ ವೀಕ್ ಆದಂಥ ಸಂದರ್ಭದಲ್ಲಿ ಯಾವುದೊಂದು ಕಡೆ ಹೋಲ್ಗಳಾಗೋದು ಅಥವಾ ಡ್ಯಾಮೇಜ್ಗಳಾಗುವಂಥದ್ದು ಅಥವಾ ವೀಕ್ ಅಂತ ನಾವು ಏನು ಹೇಳ್ತೀವಿ, ಅಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಅನಾರೋಗ್ಯಕ್ಕೆ ತುತ್ತಾದಾಗ ಎಷ್ಟೋ ಜನ ನೀವು ನೋಡ್ಬೋದು ಕಾರ್ಯಕ್ರಮದ ಮುಖಾಂತರ ಕೆಲವೆಲ್ಲ ನಾವು ತೋರಿಸ್ತಾ ಇರ್ತೀವಿ. ಅದಲ್ಲದೆ ಔಟ್ಸೈಡ್ ನಾವು ಏನು ಮನೆಯಿಂದ ಹೊರಗಡೆ ಇರ್ತೀವಿ ಅಥವಾ ಮನೆ ಒಳಗಡೆನೇ ಇರ್ತೀವಿ, ಕೆಲವರು ತುಂಬ ತಲೆನೋವು ಅನ್ನೋದು, ಆಗಾಗ ಮೈಕೈ ನೋವು ಬರೋದು, ಜ್ವರ ಬರೋದು, ಈ ಥರ ಹಲವಾರು ಸಮಸ್ಯೆಗಳು ಅಂತ ತಗೊಂಡಾಗ ಒಂದು ಅಲೋಪತಿ ಆಗಿರ್ಬೋದು ಅಥವಾ ಆಯುರ್ವೇದ, ನಮ್ಮ ಸನಾತನ ಧರ್ಮದಲ್ಲೇ ಆಯುರ್ವೇದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ರು, ಆಯುರ್ವೇದ ಆಗಿರ್ಬೋದು ಅಥವಾ ಯುನಾನಿ ಅಂತ ನಾವು ಹೇಳ್ತೀವಿ. ಸೊ ಈ ಥರ ಎಲ್ಲ ಔಷಧಿಗಳನ್ನು ತಗೋತಾ ಇದ್ರು. ಈ ಔಷಧಿಗಳನ್ನೆಲ್ಲ ತಗೊಂಡು ಈ ಸಮಸ್ಯೆಯಿಂದ ಹೊರಗಡೆ ಬರದೇ ಇದ್ದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ, ಇದೇನಾದರೂ ನಮಗೆ ಹಿಂದಿನ ಜನ್ಮದ ಸಮಸ್ಯೆ ಇದೆಯಾ, ಅಥವಾ ಯಾರಾದರೂ ತಾಂತ್ರಿಕ ಮಾಂತ್ರಿಗಳ ಬಾಧೆಗಳೇನಾದರೂ ನಮಗೆ ಮಾಡಿಸಿದಾರಾ, ಅಥವಾ ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಇದೆ, ಅಥವಾ ಯಾವ ಕೆಲಸಕ್ಕಾಗಿ ನಾನು ಈ ಅನಾರೋಗ್ಯಕ್ಕೆ ತುತ್ತಾಗಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಯಾರಾದರೂ ವೀಕ್ಷಕರು ವೈದ್ಯರಲ್ಲಿ ಪ್ರತಿ ಬಾರಿ ಹಲವಾರು ಪರೀಕ್ಷೆಗಳನ್ನ ಮಾಡಿಸ್ಕೊಂಡಿರ್ತೀರಿ. MRI ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, ಮತ್ತು ಇನ್ನೊಂದು ಏನು ಅಂತಂದರೆ ಎಲ್ಲ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೊಂಡಿರ್ತಾರೆ. ಏನೂ ತೊಂದರೆ ಇರಲ್ಲ. ಬಟ್ ಅಮಾವಾಸ್ಯೆ ಹುಣ್ಣಿಮೆಗಳು ಬಂದಾಗ ಸಫರ್ ಆಗ್ತಾ ಇರ್ತಾರೆ. ಹಲವಾರು ಕನಸುಗಳು ಬರ್ತಾ ಇರುತ್ತೆ. ಆ ಕನಸಿನಲ್ಲಿ ಬಂದು ಏನೋ ಹೇಳುವಂಥದ್ದು ಅಥವಾ ಕನಸಿನಲ್ಲಿ ಏನೋ ಕೇಳುವಂಥದ್ದು, ಈ ಥರ ಎಲ್ಲ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ, ತಾಂತ್ರಿಕ ದೋಷನ, ಮಾಂತ್ರಿಕ ದೋಷನ, ಅಥವಾ ಯಾವುದಾದ್ರೂ ಶಕ್ತಿ ನಮ್ಮ ಮೈ ಹಿಡಿದಿದೆಯಾ, ಅಥವಾ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರೋದು ಏನಾದರೂ ಕರ್ಮಗಳನ್ನ ನಾವು ಬಿಟ್ಟಿದ್ದೀವ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳು ನಮಗೆ ನಾರ್ಮಲ್ ಬಂದಾಗ ನಾವು ಆಧ್ಯಾತ್ಮದ ರೀತಿ, ಇದನ್ನು ನಾವು ಸ್ಪಿರಿಚುವಲ್ ಹೀಲಿಂಗ್ ಅಂತಲೇ ಹೇಳ್ತೀವಿ. ಸೊ ಇದು ನಮಗೆ ಋಷಿಮುನಿಗಳಾಗಿರ್ಬೋದು, ಒಂದು ಸಿದ್ಧರುಗಳಾಗಿರ್ಬೋದು, ಅಥವಾ ನಮ್ಮ ಗುರು ಪರಂಪರೆ ಅಥವಾ ಗುರು ಸಿದ್ಧಾಂತ ಅಂತ ನಾವು ಏನು ಹೇಳ್ತೀವಿ, ಅವರೆಲ್ಲ ಹಾಕ್ಕೊಟ್ಟಿರುವಂಥದ್ದು ಒಂದು ಕ್ರಮವಾಗಿದೆ. ಹಾಗಾಗಿ ಇದೆಲ್ಲವನ್ನು ನಾವು ಹೊರಗಡೆ ಬರಬೇಕಾದ್ರೆ ನಾವು ಆಧ್ಯಾತ್ಮಿಕದ ಮೊರೆ ಹೋಗಬೇಕು ಅಂತ. ಅದಕ್ಕೆ ನಾನು ಹಿಂದಿನ ಕಾನ್ಸೆಪ್ಟಲ್ಲೇ ಹೇಳಿದ್ದೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಪ್ರಿಯ ವೀಕ್ಷಕರು, ಈ ಕಾರ್ಯಕ್ರಮದ ಮುಖಾಂತರ ಹಲವಾರು ಈ ಥರ ಅಂದರೆ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಧನ್ಯವಾದ ಗುರುಜಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಮಾಹಿತಿಗಳನ್ನು ನೀಡಿದರ, ಪೂರ್ವಜನ್ಮದ ಕರ್ಮ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ. ಎಂದಿನ ಸಂಚಿಕೆ ಅಂತ ಇವತ್ತು ಕೂಡ ಯಾವುದಾದ್ರೂ ಪರಿಹಾರ ಇದೆಯಾ ಗುರುಜಿ? ಸೊ ಖಂಡಿತವಾಗ್ಲೂ ಒಂದು ಪರಿಹಾರವನ್ನು ಕೊಡ್ತೀನಿ. ವೀಕ್ಷಕರೇ, ಎಲ್ಲರಿಗೂ ಒಂದು ಕ್ವಶನ್ಸ್ ಇರುತ್ತೆ, ಏನು ಅಂತಂದರೆ ನಮಗೆ ಏನೋ ಅನಾರೋಗ್ಯ ಕಾಡ್ತಾ ಇದೆ, ಏನೋ ಸಮಸ್ಯೆಗಳಾಗ್ತಾ ಇದೆ ಅಂತೆಲ್ಲ ಬಂದಾಗ ಎಷ್ಟೋ ಜನ ನೀವು ನೋಡ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ದೇವಸ್ಥಾನದಲ್ಲಿ ಮಂತ್ರಿಸ್ಕೊಂಡು ಬಂದ ನಿಂಬೆಹಣ್ಣು ಇಟ್ಕೊಳ್ಳುವಂಥದ್ದು, ಹಾಗೆ ಆ ನಿಂಬೆಹಣ್ಣು ಜ್ಯೂಸ್ ಕುಡಿಯುವಂಥದ್ದು ಅಂತ. ಅದೇ ಒಂದು ನಿಂಬೆಹಣ್ಣು ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಂತ್ರಿಕ ಬಾಧೆಗಳು ಮಾಡಿದಾರಾ, ಅಥವಾ ನನ್ನ ದೇಹದಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ, ಯಾವುದೋ ಶಕ್ತಿ ನಮ್ಮ ಮನೆಯಲ್ಲಿ ವಾಸ ಆಗ್ತಾ ಇದೆ, ಆ ಶಕ್ತಿ ನನ್ನ ದೇಹಕ್ಕೆ ತೊಂದರೆ ಕೊಡ್ತಾ ಇದೆ, ಅಥವಾ ಆ ಶಕ್ತಿಯಿಂದ ನನ್ನ ಮನೆಯಲ್ಲಿ ಇರೋರಿಗೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ನಾವು ಒಂದು ಐಡೆಂಟಿಫಿಕೇಶನ್, ಅದಕ್ಕೆ ವೈದ್ಯಕೀಯ ವಿಭಾಗದಲ್ಲಿ ಹೇಳ್ತಾರೆ ಒಂದು ಬ್ಲಡ್ ಟೆಸ್ಟು, ಎಕ್ಸ್ರೇ ಅಂತ. ಅದೇ ಥರ ನೋಡಿ ಇದೊಂದು ನಿಂಬೆಹಣ್ಣನ್ನು ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಈ ನಿಂಬೆಹಣ್ಣು ಬಂದ್ಬಿಟ್ಟು ಯಾರ್ದೋ ಅಲ್ಲ, ಇದು ಒಂದು ಗೊತ್ತಿರುವಂತಹ ಒಂದು ತಾಂತ್ರಿಕ ಮತ್ತು ಮಾಂತ್ರಿಕ ಪ್ರಯೋಗ ಆಗಿ ಆ ವ್ಯಕ್ತಿ ನರಳುತ್ತಾ ಇರುವಂತಹ ಒಂದು ವ್ಯಕ್ತಿಯ ಇದು ನಿಂಬೆಹಣ್ಣು. ಅವರು ಅವರ ಹತ್ರ ಇಟ್ಕೊಂಡಾಗ ಬರೀ 5 ದಿನದಲ್ಲಿ ಇದು ಬದಲಾವಣೆ ಆಗಿರುವಂಥದ್ದು ಅಂತ. ಹಾಗಾಗಿ ಕೆಲವರು 48 ದಿನ ಇಡಿಸ್ತಾರೆ, ಕೆಲವರು ಬಂದು 30 ದಿನ ಇರಿಸ್ತಾರೆ, ಕೆಲವರು ಬಂದು 7 ದಿನ. ಯಾರಲ್ಲಿ ಅತಿಯಾಗಿ ನರಳುತ್ತಾ ಇರ್ತಾರೆ ಅಂಥವರು ಒಂದು ನಿಂಬೆಹಣ್ಣನ್ನು ಇಟ್ಕೊಂಡು ನೋಡಿ, ನಿಮ್ಮ ಪಕ್ಕದಲ್ಲಿ ಹಸಿರಾಗಿರೋ ನಿಂಬೆಹಣ್ಣು ಅಂತ ತಗೋಬೇಡಿ, ಬರೀ ಹಳದಿ ಬಣ್ಣದ ನಿಂಬೆಹಣ್ಣು ತಗೊಂಡು 5 ದಿನ ತಪ್ಪಿದ್ರೆ 6 ದಿನದಲ್ಲಿ ಗೊತ್ತಾಗುತ್ತೆ ಇದ್ರ ಬದಲಾವಣೆ. ಆನಂತರ ನೀವೇನು ಮಾಡಬೇಕು ಅಂತಂದರೆ ನೋಡ್ಕೋಬೇಕು ಇದ್ರದ್ದು ತೂಕ ಎಷ್ಟಿದೆ, ಇದು ಯಾವ ಕಾರಣಕ್ಕಾಗಿದೆ ಏನು ಅಂತ. ಅಕ್ಕಪಕ್ಕದಲ್ಲಿ ನಿಮಗೆ ಯಾರಾದರೂ ನಮ್ಮಂಥವ್ರು ಗೊತ್ತಿದ್ರೆ ಡೆಫಿನೆಟ್ ಆಗಿ ಅವ್ರು ಹೇಳ್ಕೊಡ್ತಾರೆ. ಸೊ ಇಲ್ಲದಿದ್ದರೆ ಇದಕ್ಕೇನು ಪರಿಹಾರಗಳು ಮಾಡ್ಕೋಬೇಕು ಅಂತಂದಾಗ ಕಾಮನ್ ಆಗಿ ನಾವು ಹೇಳ್ತೀವಿ ಉಪ್ಪು ಅಂತ ಹೇಳ್ಬಿಟ್ಟು, ಕಲ್ಲುಪ್ಪನ್ನ ತೆಗೆದು ಈ ಥರ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತೆಗೆದುಬಿಟ್ಟು ಟಾಯ್ಲೆಟ್ ಗುಂಡಿಗೆ ಹಾಕುವಂಥದ್ದು, ಅಂದರೆ ನಾವು ಏನು ಬಾತ್ರೂಮ್ ಅಂತ ಏನು ಯೂಸ್ ಮಾಡ್ತೀವೋ ಅದಕ್ಕೆ ಹಾಕುವಂಥದ್ದು. ಹಾಗೆ ಬಂದು ನಾವು ಪ್ರತಿ ಸತಿ ಸ್ನಾನಕ್ಕೆ ಅಂತ ಹೋಗ್ತೀವಿ, ಸ್ನಾನಕ್ಕೆ ಅಂತ ಹೋದಾಗ ಆ ಕಲ್ಲುಪ್ಪನ್ನ ನಾವು ಆ ಬಕೆಟ್ ಒಳಗಡೆ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ದೇಹದಲ್ಲಿ ಇರುವಂತಹ ಈ ನಕಾರಾತ್ಮಕ ಶಕ್ತಿಯಿಂದ, ಅದು ತಾಂತ್ರಿಕ ಆಗಿರ್ಬೋದು, ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅದರಿಂದ ನಿವಾರಣೆ ಆಗುತ್ತೆ ಅಂತ. ಒಂದೇ ಸತಿ ಆಗಲ್ಲ, ಯಾವುದಾದ್ರೂ ಶಕ್ತಿಗಳು ಮೈ ಹಿಡಿದಾಗ ಅದರದ್ದು ನಿಂಬೆಹಣ್ಣು ಬಣ್ಣದೇ ಬೇರೆ ಇರುತ್ತೆ. ಸೊ ಅದು ಮುಂದಿನ ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ. ಹಾಗಾಗಿ ಈ ನಿಂಬೆಹಣ್ಣನ್ನು ಇಟ್ಕೊಂಡು ನೋಡಿ, ಯಾರಿಗಾದ್ರೂ ಬದಲಾವಣೆ ಬಂತು ಅಂದರೆ ಸರಿಯಾದ ಕ್ರಮದಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೋಬೋದು ಅಂತ ನಾನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೇಳ್ತೀನಿ. ಹಾಗಾಗಿ ನನಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ವಿಜಯ ಚಾನಲ್ನ ಎಲ್ಲ ಪ್ರೊಪ್ರೇಟರ್ಗೂ ನಮಸ್ಕಾರ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ತೆ.
ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.